ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ನಿಮ್ಗೆ ಈಗಾಗಲೇ ವಿಡಿಯೋ ತಮ್ನೆಲ್ ಮತ್ತೆ ಟೈಟಲ್ ನೋಡಿ ನಾನು ಯಾವ ಒಂದು ಟಾಪಿಕ್ ನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ಟಿಪ್ಸ್ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಡಿಸ್ಕ್ಲೇಮರ್ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ಕೊಟ್ಟ ಪ್ರತಿಯೊಂದು ಸ್ಕಿನ್, ಬ್ಲಾಕ್ ಆಗಿರ್ಲಿ, ಫೇರ್ ಆಗಿರ್ಲಿ, ಬ್ರೌನ್ ಆಗಿರ್ಲಿ, ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನ್ನು ದೇವರು ಸೃಷ್ಟಿಸಿದ್ದಾರೆ. ಸೊ ಪ್ರತಿಯೊಂದು ಸ್ಕಿನ್ ಕಲರ್ ಅನ್ನು, ಟೋನ್ ಅನ್ನು ಕೂಡ ನಾವು ತುಂಬಾನೇ ರೆಸ್ಪೆಕ್ಟ್ ಕೊಟ್ಟು ಅವರನ್ನ ಸ್ವೀಕರಿಸಬೇಕು. ಸ್ಪೆಷಲಿ ನಾನು ಕೇಳಿರುವ ಪ್ರಕಾರ ಅಥವಾ ನನಗೆ ಗೊತ್ತಾದ ಪ್ರಕಾರ, ತಾಯಿಯಂದಿರು ಮಕ್ಕಳನ್ನು ಯಾವ ಸ್ಕಿನ್ ಟೋನ್ ಇದ್ರೂ ಕೂಡ ಅವರು ತುಂಬಾನೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಕೆಲವೊಮ್ಮೆ ರಿಲೇಟಿವ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆಗಿರ್ಬೋದು. ಕೆಲವೊಂದ್ಸಲ ಮಾಡ್ತಾರೆ, ನೀನ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ರಾಗಿ ತಿಂತಾ ಇದ್ದೆ, ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಖರ್ಜೂರ ತಿಂದು ಇವಾಗ ಮಗುವಿಗೆ ಈ ಕಲರ್ ಬಂದಿದೆ, ನೀವು ಸರಿಯಾಗಿ ಮಗುವಿಗೆ ಕೇರ್ ಮಾಡ್ಲಿಲ್ಲ, ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಕೇಸರಿ ಹಾಲು ಕುಡಿಲಿಲ್ಲ ಸರಿಯಾಗಿ, ಹಾಗಾಗಿ ಮಗುವಿಗೆ ಈ ಕಲರ್ ಬಂದಿದೆ. ಅಥವಾ ಕೆಲವೊಂದ್ಸಲ ಏನಾಗುತ್ತೆ, ಮಕ್ಕಳು ಹುಟ್ಟುವಾಗ ತುಂಬಾನೇ ಫೇರ್ ಆಗಿ ಪಿಂಕ್ ಆಗಿರ್ತಾರೆ, ಬಟ್ ಬರ್ತಾ ಬರ್ತಾ ತಿಂಗಳು ಹೋಗ್ತಾ ಹೋಗ್ತಾ ಸ್ವಲ್ಪ ಡಲ್ ಆಗಿ ಬರ್ತಾರೆ. ಸೊ ಆ ಟೈಮಲ್ಲಿ ಕೆಲವು ಹೇಳ್ತಾರೆ ಮಕ್ಕಳನ್ನ ಸರಿಯಾಗಿ ಕೇರ್ ಮಾಡಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅಂತ ಕೆಲವು ಮಂದಿ ನನ್ನ ಹತ್ರ ಪರ್ಸನಲ್ ಆಗಿ ಕೂಡ ಶೇರ್ ಮಾಡಿದ್ದಾರೆ. ಸೊ ಇದೆಲ್ಲ ಯಾಕೆ ಆಗತ್ತೆ, ಯಾವ ರೀತಿ ನಾವು ಮಕ್ಕಳನ್ನ ಕೇರ್ ಮಾಡ್ಬೇಕು, ಸ್ಕಿನ್ ಕೇರ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರ ಮುಂಚೆ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಮಗು ಬೆಳೀತಾ ಬೆಳೀತಾ ಬರುವಾಗ ಮಗುವಿಗೆ ಗುಡ್ ಹಾರ್ಟ್, ಮನಸ್ಸು ಒಳ್ಳೇದಿರ್ಬೇಕು ಲುಕ್ಸ್ ಗಿಂತ. ಅದು ಕೂಡ ಒಂದು ವಾಕ್ಯ ಇದೆ, ಕಾನ್ಫಿಡೆನ್ಸ್ ಇಸ್ ಮೋರ್ ಬೆಟರ್ ದ್ಯಾನ್ ಲುಕ್ಸ್ ಅಂತ. ಸೊ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ಮಕ್ಕಳನ್ನು ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಎಜುಕೇಶನ್ ಕೊಡ್ಬೇಕು. ಕಲರ್ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಮನಸ್ಸು, ಕಾನ್ಫಿಡೆನ್ಸ್ ಅದು ಮುಖ್ಯ. ಅದನ್ನು ನೀನು ಕಂಟಿನ್ಯೂ ಮಾಡ್ತಾ ಇರು. ಕಲರ್ ಬಗ್ಗೆ ಅಥವಾ ಯಾರಾದ್ರೂ ಈ ರೀತಿ ಹೇಳಿದ್ರೆ ಅದನ್ನು ತಲೆ ಕೆಡಿಸ್ಕೋಬೇಡ, ತಲೆಗೆ ಹಾಕೋಬೇಡ. ದೇವರು ನಿಮ್ಗೆ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಆ ರೀತಿಯ ಕಾನ್ಸೆಪ್ಟ್ ನಮ್ಮ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇವಾಗ ಟಾಪಿಕ್ಗೆ ಬರೋದಾದ್ರೆ, ತುಂಬಾ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಮಕ್ಕಳು ಅಟ್ ಬರ್ತ್ ತುಂಬಾನೇ ಪಿಂಕ್ ಆಗಿ ಫೇರ್ ಆಗಿದ್ರು, ಬಟ್ ಇವಾಗ 1 ಮಂತ್ ಆಗ್ತಾ ಬಂತು, 2 ಮಂತ್ ಆಗ್ತಾ ಬಂತು, ಟ್ಯಾನ್ ಆಗ್ತಾ ಇದೆ, ಮಗುವಿನ ಸ್ಕಿನ್ ಕಲರ್ ಸ್ವಲ್ಪ ಡಲ್ ಆಗ್ತಾ ಬರ್ತಿದೆ. ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇದನ್ನು ಹೇಗೆ ವಾಪಸ್ ಫೇರ್ ಮಾಡೋದು, ಹೇಗೆ ವಾಪಸ್ ಅದೇ ರೀತಿಯ ಪಿಂಕಿಶ್ ಫೇರ್ ಮಾಡೋದು ಅಂತ ತುಂಬಾ ಮಂದಿಯ ಪ್ರಶ್ನೆ ಇರುತ್ತೆ. ಮೊದಲಿಗೆ ನಾವು ತಿಳ್ಕೊಳ್ಬೇಕು ಯಾಕೆ ಅವರ ಸ್ಕಿನ್ ಟೋನ್ ಡಲ್ ಆಗ್ತಾ ಬಂತು ಅಂತ. ಅಟ್ ಬರ್ತ್ ಟೈಮ್ ಅಲ್ಲಿ ಮಗುವಿನಲ್ಲಿ ಮೆಲನಿನ್ ಎಂಬ ಪಿಗ್ಮೆಂಟ್, ಇದೇ ಒಂದು ಪಿಗ್ಮೆಂಟ್ ನಮ್ಮ ಸ್ಕಿನ್ ಕಲರ್ ಅನ್ನ ಡಿಸೈಡ್ ಮಾಡೋದು. ಈ ಒಂದು ಮೆಲನಿನ್ ಎಂಬ ಪಿಗ್ಮೆಂಟ್ ಅಟ್ ಬರ್ತ್ ಅಲ್ಲಿ ಅಷ್ಟು ಡೆವಲಪ್ ಆಗಿರೋದಿಲ್ಲ, ಬಟ್ ಆಫ್ಟರ್ ಬರ್ತ್ 1 ಮಂತ್ 2 ಮಂತ್ ಈ ರೀತಿ ಮಗುವಿನ ತಿಂಗಳು ಜಾಸ್ತಿ ಆಗುವಾಗ ಮೆಲನಿನ್ ಎಂಬ ಪಿಗ್ಮೆಂಟ್ ಉತ್ಪಾದನೆ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆ ರೀತಿ ಜಾಸ್ತಿ ಆಗ್ತಾ ಬರುವಾಗ ಮಗುವಿನ ಸ್ಕಿನ್ ಕಲರ್ ಅಟ್ ಬರ್ತ್ ಗಿಂತ ಸ್ವಲ್ಪ ಡಲ್ ಆಗ್ತಾ ಬರುತ್ತೆ. ಮತ್ತೆ ಎಕ್ಸಾಕ್ಟ್ ಮಗುವಿನ ಒಂದು ಪರ್ಫೆಕ್ಟ್ ಸ್ಕಿನ್ ಟೋನ್ ಬರ್ಬೇಕಾದ್ರೆ ನೀವು ಅಟ್ಲೀಸ್ಟ್ ಮಗುವಿಗೆ 1 ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಟೈಮಿಗೆ ಒಂದು ನ್ಯಾಚುರಲ್ ಆಗಿ ಮಗುವಿನ ಪರ್ಫೆಕ್ಟ್ ಸ್ಕಿನ್ ಟೋನ್ಗೆ ಬರುತ್ತೆ. ಅಷ್ಟರ ತನಕ 0 ಮಂತ್ ಟು 1 ಇಯರ್ ತನಕ ಮಗುವಿನ ಸ್ಕಿನ್ ಟೋನ್ ಬದಲಾಗ್ತಾ ಬರುತ್ತೆ. ಬಟ್ ಆಫ್ಟರ್ 1 ಇಯರ್ ಒಂದು ರೀತಿ ಸ್ಟೇಬಲ್ ಆಗಿ ಅದೇ ಸ್ಕಿನ್ ಟೋನ್ ಮತ್ತೆ ಲೈಫ್ ಲಾಂಗ್ ಕಂಟಿನ್ಯೂ ಆಗತ್ತೆ, ಹೆಚ್ಚಾಗಿ ನಾನು ಗಮನಿಸಿರುವ ಅಥವಾ ನನಗೆ ತಿಳಿದಿರುವ ಪ್ರಕಾರ. ಇವಾಗ ನಾವು ಮನೆಯಲ್ಲಿ ಬೇರೆ ಏನು ಕಾರಣ ಇದೆ ಅಂತ ಮೊದಲು ನಾನು ಹೇಳ್ತೀನಿ. ಫಸ್ಟ್, ಸನ್ ಎಕ್ಸ್ಪೋಜರ್. ಕೆಲವೊಂದ್ಸಲ ನಾವು ಮಗುವಿಗೆ ಬಿಸಿಲಲ್ಲಿ ಇಡಬೇಕು, ವೈಟಮಿನ್ ಡಿ ಸಿಗ್ಬೇಕು ಅಂತ ಜಾಸ್ತಿ ಮಧ್ಯಾಹ್ನದ ಬಿಸಿಲಿಗೆ ಅಥವಾ ತುಂಬಾ ಸುಡು ಅಂದ್ರೆ ಅಷ್ಟು ಹೀಟ್ಗೆ ಮಗುವಿಗೆ ನಾವು ಬಿಸಿಲಿಗೆ ಇಡ್ತೀವಿ. ಮಗುವಿಗೆ ಜಾಂಡೀಸ್ ಆಗುತ್ತದೆ ಅಥವಾ ಮಗುವಿಗೆ ವೈಟಮಿನ್ ಡಿ ನ ಕೊರತೆ ಇದೆ ಅಂತ ಆ ರೀತಿ ನಾವು ಬಿಸಿಲಿಗೆ ಇಡೋದು ಮೊದಲು ನಿಲ್ಲಿಸಬೇಕು. ಬಿಸಿಲಿಗೆ ಯಾವಾಗ ಇಡಬೇಕು ಅಂದ್ರೆ, ಎಳೆ ಬಿಸಿಲು ಬೆಳಿಗ್ಗೆ ಬರುತ್ತೆ ಅಲ್ವಾ, ಆ ಒಂದು ಎಳೆ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು. ಅಥವಾ ಸಂಜೆ ಕೂಡ ಒಂದು ಎಳೆ ಬಿಸಿಲು ಇರುತ್ತೆ, ಆ ಟೈಮಲ್ಲಿ ಇಟ್ಟರೆ ಸಾಕು. ಅದರ ಬದಲು ಮಗುವಿಗೆ ಬಿಸಿಲಲ್ಲಿ ಇಡ್ಬೇಕು, ಜಾಂಡೀಸ್ ಬರೋದಿಲ್ಲ ಅಂತ ನೀವು ತುಂಬಾ ಹೊತ್ತು ಬಿಸಿಲಲ್ಲಿ ಇಟ್ರೆ ಮಗುವಿನ ಸ್ಕಿನ್ ಕಲರ್ ಕೂಡ ಡ್ಯಾಮೇಜ್ ಆಗುತ್ತೆ ಅಂಡ್ ಸ್ಕಿನ್ ಟೋನ್ ಕೂಡ ಬದಲಾಗ್ತಾ ಬರುತ್ತೆ. ಇದು ನಂಬರ್ 1 ರೀಸನ್. ಇದರಿಂದ ಮಗುವಿಗೆ ಸ್ಕಿನ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇದೆ. ಹಾಗಾಗಿ ವೈಟಮಿನ್ ಡಿ ನಿಮ್ಗೆ ಸಿಗ್ಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಎಳೆ ಬಿಸಿಲಿಗೆ ಇಟ್ಟರೆ ಸಾಕು. ಸೆಕೆಂಡ್, ಇವಾಗ ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಜಾಸ್ತಿ ಬಿಸಿಲಿಗೆ ಆಟ ಆಡ್ಲಿಕ್ಕೆ ಬಿಡಬೇಡಿ. ಸ್ಪೆಷಲಿ ಆ ಮಧ್ಯಾಹ್ನದ ಬಿಸಿಲಿರುತ್ತೆ ಅಲ್ವಾ, ಆ ಹಾಟ್ ಸನ್ನಿಗೆ ಮಕ್ಕಳಿಗೆ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಬಿಡಬೇಡಿ. ಆ ಟೈಮಲ್ಲಿ ಅವ್ರು ಇಂಡೋರ್ ಪ್ಲೇ ಮಾಡಿ, ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಹೊರಗಡೆ ಪ್ಲೇ ಮಾಡಿದ್ರೆ ಅದು ಕೂಡ ಮಕ್ಕಳಿಗೆ ಸಾಕು.
ನೆಕ್ಸ್ಟ್ ನೀವು ಮೇನ್ ಕಾರಣ ಅಂದ್ರೆ ಆಯಿಲ್ ಮಸಾಜ್. ಕೆಲವರು ತುಂಬಾ ಮಗುವಿಗೆ ತುಂಬಾ ಜಾಸ್ತಿ ಆಯಿಲ್ ಮಾಡಿ ತುಂಬಾ ಹೊತ್ತು ಮಸಾಜ್ ಮಾಡಿ ಒಂದು ಬೆಳಿಗ್ಗೆ 6 ಗಂಟೆಗೆ ಅಥವಾ 7 ಗಂಟೆಗೆ ಮಸಾಜ್ ಮಾಡಿದ್ರೆ ಮತ್ತೆ 11, 12 ಗಂಟೆ 1 ಗಂಟೆಗೆ ಮತ್ತೆ ಸ್ನಾನ ಮಾಡಿಸ್ತಾರೆ. ಇದು ಮೇ ಬಿ ಎಲ್ಲರಿಗೆ ಅಪ್ಲೈ ಆಗದೇ ಇರ್ಬೋದು, ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ಮಸಾಜ್ ಮಾಡಿದ್ರೆ ಮಗು ತುಂಬಾ ಗಟ್ಟಿ ಆಗುತ್ತೆ, ಮಗುವಿಗೆ ತುಂಬಾ ಶಕ್ತಿ ಸಿಗುತ್ತೆ ಅಂತ. ಹೌದು, ಆಯಿಲ್ ಮಸಾಜ್ ಮಾಡಿದ್ರೆ ಮಗುವಿಗೆ ಬೆನಿಫಿಟ್ ಕೂಡ ಇದೆ, ಬಟ್ ಹಾಗಂತ ತುಂಬಾ ಆಯಿಲ್ ಯೂಸ್ ಮಾಡಿ ತುಂಬಾ ಹೊತ್ತು ಮಗುವಿನ ಅದೇ ಸ್ಕಿನ್ ಅಲ್ಲಿ ಅಬ್ಸಾರ್ಬ್ ಆಗಿ ಬಿಟ್ರೆ ಅದರಿಂದ ಕೂಡ ಮಗುವಿನ ಸ್ಕಿನ್ ಟ್ಯಾನ್ ಆಗುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆ ಮಸಾಜ್ ಮಾಡಿ ಆದ್ಮೇಲೆ ಮತ್ತೆ ನೀವು ಉಗುರು ಬೆಚ್ಚ ನೀರು ಅಥವಾ ಸ್ವಲ್ಪ ಜಾಸ್ತಿ ವಾರ್ಮ್ ವಾಟರ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ತುಂಬಾ ಬಿಸಿ ಬಿಸಿ ನೀರು ಮಗುವಿನ ಬಾಡಿ ಮೇಲೆ ಹಾಕಲಿಕ್ಕೆ ಬಿಟ್ಬಿಡಿ. ಸ್ಪೆಷಲಿ ಮಕ್ಕಳು ಸಣ್ಣವರು ಇರ್ತಾರೆ, ಅವರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ವಾಟರ್ ಟೆಂಪರೇಚರ್ ನಿಮ್ಮ ಕೈಯ ಮೇಲೆ ಹಾಕಿ ಆಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ ವಾರ್ಮ್ ಇದೆಯಾ ಅಥವಾ ತುಂಬಾ ಬಿಸಿ ಇದೆಯಾ ಅಂತ. ಆ ರೀತಿ ಚೆಕ್ ಮಾಡಿ ಆಮೇಲೆ ಮಗುವಿಗೆ ಸ್ನಾನ ಮಾಡಿಸಿ. ದಿವಸಕ್ಕೆ ಒಂದೇ ಸಲ ಸ್ನಾನ ಮಾಡಿದ್ರೆ ಸಾಕು. ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ತುಂಬಾ ಸಲ 2-3 ಸಲ ನಾವು ಆವಾಗ ಸ್ನಾನ ಮಾಡಿದ್ರೆ ಮಗುವಿನ ಕಲರ್ ಚೇಂಜ್ ಆಗುತ್ತೆ ಅಂತ. ಅದು ಕೂಡ ತಪ್ಪು. ನೀವು ಪದೇ ನೀವು ಸ್ನಾನ ಮಾಡಿಸಿದ್ರೆ ಮಗುವಿನ ಸ್ಕಿನ್ ಡ್ರೈ ಆಗಿ ಸ್ಕಿನ್ ಡ್ಯಾಮೇಜ್ ಆಗಿ ಸ್ಕಿನ್ ಡಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ಪದೇ ಸ್ನಾನ ಮಾಡಿಸು ಕೂಡ ನೀವು ನಿಲ್ಲಿಸಬೇಕು. ಅಂಡ್ ಸನ್ ಎಕ್ಸ್ಪೋಜರ್, ಒಂದ್ ವೇಳೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಆದ್ರೆ ಅವರಿಗೆ ಸನ್ಸ್ಕ್ರೀನ್ ಸಿಗುತ್ತೆ, ಮಕ್ಕಳಿಗೆ ಸನ್ಸ್ಕ್ರೀನ್ ಸಿಗುತ್ತೆ. 1 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೇಬಿ ಫ್ರೆಂಡ್ಲಿ ಸನ್ಸ್ಕ್ರೀನ್ ಸಿಗುತ್ತೆ. ಅದನ್ನ ನೀವು ಸ್ವಲ್ಪ ಮುಖಕ್ಕೆ ಎಲ್ಲೆಲ್ಲ ಬಾಡಿ ಎಕ್ಸ್ಪೋಸ್ ಆಗುತ್ತೆ ಸಣ್ಣಿಗೆ, ಮೇ ಬಿ ಕೈಗೆ, ಫೇಸ್ಗೆ, ನೆಕ್ಗೆ ನೀವು ಅಪ್ಲೈ ಮಾಡಿ ಇಡ್ಬೋದು, ಹೊರಗಡೆ ಕೊಂಡೋಗ್ಬೋದು. ಅಷ್ಟು ಕೂಡ ಅವಶ್ಯಕತೆ ಬಿದ್ರೆ. ಇಲ್ಲದಿದ್ರೆ ಈ ಬಿಸಿಲು ಟೈಮ್ ಅಲ್ಲಿ ಹೊರಗೆ ಹೋಗುವುದನ್ನ ಅವಾಯ್ಡ್ ಮಾಡಬಹುದು. ತುಂಬಾ ಸಣ್ಣ ಮಕ್ಕಳು ಹೊರಗಡೆ ಹೋಗುವ ಅವಶ್ಯಕತೆ ಬಿದ್ದಿದೆ ಆದ್ರೆ ಆ ಟೈಮಲ್ಲಿ ನೀವು ಛತ್ರಿ ಯೂಸ್ ಮಾಡಬಹುದು, ಅಥವಾ ಮಗುವಿಗೆ ಸ್ವಲ್ಪ ಏನು ವೇಲ್ ಹಾಕಿ ಸ್ವಲ್ಪ ಶಾಲ್ ಹಾಕಿ ಕವರ್ ಮಾಡಿ ಕೂಡ ನೀವು ಹೊರಗಡೆ ಕರ್ಕೊಂಡು ಹೋಗ್ಬೋದು, ಅಷ್ಟು ಅವಶ್ಯಕತೆ ಬಿದ್ರೆ. ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕೆ ಮರ್ತೋದೆ. ಇದು ಪಾಯಿಂಟ್ ಆಕ್ಚುಲಿ ಫಸ್ಟ್ ಹೇಳ್ಬೇಕಿತ್ತು. ಮಗುವಿನ ಸ್ಕಿನ್ ಟೋನ್ ಮೇನ್ಲಿ ಡಿಪೆಂಡ್ ಆಗೋದು ತಂದೆ ತಾಯಿಯಂದಿರ ಜೀನ್ಸ್ ಮೇಲೆ. ನಿಮ್ಮ ತಂದೆ ತಾಯಿಯಂದಿರ ಜೀನ್ಸ್ ಯಾವ ಜೀನ್ಸ್, ಒಂದು ವೇಳೆ ನಿಮ್ಮ ಜೀನ್ಸ್ ಅಲ್ಲಿ ಫೇರ್ನೆಸ್ ನ ಕ್ವಾಲಿಟಿ, ಸಿಂಪಲ್ ಅನ್ನೋ ಅರ್ಥದಲ್ಲಿ ಹೇಳ್ಬೇಕಿದ್ರೆ ನಿಮ್ಮ ತಂದೆ ತಾಯಿಯಂದಿರ ಜೀನ್ಸ್ ಅಲ್ಲಿ ಆ ಒಂದು ಫೇರ್ನೆಸ್ ನ ಕ್ವಾಲಿಟಿ ಇದ್ರೆ ಅದೇ ಜೀನ್ಸ್ ನಿಮ್ಮ ಮಗುವಿಗೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಸ್ಕಿನ್ ಟೋನೆ, ತಂದೆ ತಾಯಿಯಂದಿರ ಸ್ಕಿನ್ ಟೋನೆ ಮಗುವಿಗೆ ಟ್ರಾನ್ಸ್ಫರ್ ಆಗೋದು. ಇದು ಕೂಡ ಒಂದು ಮೇನ್ ಇಂಪಾರ್ಟೆಂಟ್ ರೀಸನ್ ಮಗುವಿನ ಸ್ಕಿನ್ ಟೋನ್ ಡಿಸೈಡ್ ಆಗ್ಲಿಕ್ಕೆ. ಸೆಕೆಂಡ್ ಪಾಯಿಂಟ್ ಬಂದು ನ್ಯೂಟ್ರಿಷನ್. ಇವಾಗ 6 ಮಂತ್ ತನಕ ಮಗು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಇರುತ್ತೆ. ಆಫ್ಟರ್ 6 ಮಂತ್ ನೀವು ನೀರು ಕೊಡ್ಲಿಕ್ಕೆ ಕೂಡ ಶುರು ಮಾಡ್ತೀರಾ, ಸಾಲಿಡ್ ಫುಡ್ ಕೂಡ ಶುರು ಮಾಡ್ತೀರಾ. ನೀರು ಕೂಡ ನೀವು ಕರೆಕ್ಟ್ ಆಗಿ ಆಫ್ಟರ್ 6 ಮಂತ್ ಕೊಡೋಕೆ ಶುರು ಮಾಡಬೇಕು. ಯಾಕೆಂದ್ರೆ ನೀರು ಏನ್ ಮಾಡತ್ತೆ, ನಿಮ್ಮ ಫುಲ್ ಬಾಡಿಯನ್ನ ಕ್ಲಿಯರ್ ಮಾಡತ್ತೆ, ಟಾಕ್ಸಿನ್ ಅನ್ನ ಫ್ಲಶ್ ಔಟ್ ಮಾಡುತ್ತೆ. ಜೊತೆಗೆ ಸ್ಕಿನ್ ಹೆಲ್ತ್ಗೆ ಕೂಡ ತುಂಬಾನೇ ಇಂಪಾರ್ಟೆಂಟ್, ಸ್ಕಿನ್ ಗ್ಲೋ ಕೂಡ ಮಾಡುತ್ತೆ. ಅದ್ರ ಜೊತೆಗೆ ಆಫ್ಟರ್ 6 ಮಂತ್ ಮಗುವಿಗೆ ಆದ್ಮೇಲೆ ನೀವು ಫ್ರೂಟ್ಸ್ ಶುರು ಮಾಡ್ಬೋದು, ವೆಜಿಟೇಬಲ್ಸ್ ಶುರು ಮಾಡ್ಬೋದು. ಇದೆಲ್ಲ ಮಗುವಿಗೆ ಬೇಕಾದ ವೈಟಮಿನ್ಸ್ ಎಲ್ಲ, ಮಿನರಲ್ಸ್ ಎಲ್ಲ ಮಗುವಿನ ಫುಡ್ ಅಲ್ಲಿ ಸಿಗೋದ್ರಿಂದ ಅದು ಕೂಡ ಸ್ಕಿನ್ ಹೆಲ್ತ್ಗೆ ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡತ್ತೆ ಮಗುವಿನ ಸ್ಕಿನ್ ಗ್ಲೋ ಆಗ್ಲಿಕ್ಕೆ. ಸೊ ಒಂದ್ ವೇಳೆ ಮಗು ತಿಂತಾ ಇಲ್ಲ, ಮಗು ತುಂಬಾ ವೀಕ್ ಆಗಿ ಕಾಣ್ತಾ ಇದ್ರೆ ಮಗುವಿನ ಸ್ಕಿನ್ ಕಲರ್ ಕೂಡ ಡಲ್ ಆಗುತ್ತೆ, ಮಗು ಕೂಡ ವೀಕ್ ಆಗುತ್ತೆ. ಅಂಡ್ ಜೊತೆಗೆ ಮಗುವಿನ ಈಗ ನೀವು ಗೊತ್ತಿದೆ, ಒಬ್ಬೊಬ್ಬರ ಸ್ಕಿನ್ ಟೈಪ್ ಒಂದೊಂದು ರೀತಿ ಇದೆ. ಕೆಲವರಿಗೆ ತುಂಬಾನೇ ಡ್ರೈ ಸ್ಕಿನ್ ಇರುತ್ತೆ, ಡಲ್ ಸ್ಕಿನ್ ಇರುತ್ತೆ, ಕೆಲವರಿಗೆ ನಾರ್ಮಲ್ ಸ್ಕಿನ್ ಇರುತ್ತೆ, ಕೆಲವರಿಗೆ ಆಯಿಲಿ ಸ್ಕಿನ್ ಇರುತ್ತೆ. ಒಂದು ವೇಳೆ ನಿಮ್ಮ ಸ್ಕಿನ್ ಟೋನ್ ತುಂಬಾ ಡ್ರೈ ಆಗಿದ್ರೆ ಆ ಟೈಮ್ ಅಲ್ಲಿ ಕೂಡ ಏನಾಗುತ್ತೆ, ಸ್ಕಿನ್ ಡ್ರೈ ಆಗಿ ಸ್ಕಿನ್ ಗ್ಲೋ ಕೂಡ ಹೊರಟೋಗುತ್ತೆ. ಸೊ ಹಾಗಾಗಿ ಮಗುವಿನ ಸ್ಕಿನ್ ಗ್ಲೋ ಮಾಡಿ ಇಡ್ಬೇಕಿದ್ರೆ ನೀವು ಆಫ್ಟರ್ ಬಾತ್ ಒಂದು ಒಳ್ಳೆ ಮಾಯಿಶ್ಚರೈಸರ್ ಮಗುವಿಗೆ ಹಚ್ಚಬೇಕು. ಮಗುವಿನ ಸ್ಕಿನ್ ಇದು ಡ್ರೈ ಆಗ್ತಾ ಇದೆ, ಆವಾಗ ಡ್ರೈ ಆಗ್ತಾ ಇದ್ರೆ ನೀವು ಒಂದು ಒಳ್ಳೆ ಬೇಬಿ ಮಾಯಿಶ್ಚರೈಸರ್ ಅನ್ನ ಅಟ್ಲೀಸ್ಟ್ ದಿವಸಕ್ಕೆ 2 ಸಲ ಹಾಕಿದ್ರು ಕೂಡ ಪರವಾಗಿಲ್ಲ. ಬಟ್ ಒಳ್ಳೆ ಮಾಯಿಶ್ಚರೈಸರ್ ಇರಬೇಕು, ಜೊತೆಗೆ ಬೇಬಿ ಮಾಯಿಶ್ಚರೈಸರ್ ನೀವು ಬಳಸಬೇಕು. ಜೊತೆಗೆ ನಾನು ಕೇಳಿದ್ದೀನಿ ಕೆಲವು ಮಕ್ಕಳಿಗೆ, ನಾನು ಕೂಡ ಆಕ್ಚುಲಿ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಡಲೆ ಹಿಟ್ಟು ನೀವು ಸ್ವಲ್ಪ ಅಪ್ಲೈ ಮಾಡ್ಬೋದು. ಹುಟ್ಟಿದ ಮಗುವಿಗೆಲ್ಲ ಒಂದು ಸ್ವಲ್ಪ ಮಗು ಗ್ರೋತ್ ಆದ್ಮೇಲೆ ನೀವು ಸ್ವಲ್ಪ ಲೈಟ್ ಆಗಿ ಕಡಲೆ ಹಿಟ್ಟನ್ನ ಅಪ್ಲೈ ಮಾಡ್ಬೋದು. ಇವಾಗ ಕಡಲೆ ಹಿಟ್ಟು ಎಲ್ಲಾ ಮಕ್ಕಳಿಗೆ ಸೂಟ್ ಆಗೋದಿಲ್ಲ, ನನ್ಗೇನೆ ಸೂಟ್ ಆಗ್ತಾ ಇಲ್ಲ. ಇವಾಗ ನನಗೇನೆ 30 ವರ್ಷ ಕಂಪ್ಲೀಟ್ ಆಯ್ತು, ದಾಟಿದ್ದೀನಿ, ಬಟ್ ನನಗೇನೆ ಕಡಲೆ ಹಿಟ್ಟು ಸೂಟ್ ಆಗೋದಿಲ್ಲ. ಸ್ವಲ್ಪ ಹಾಕಿದ್ರೆ ನನಗೆ ತುಂಬಾ ಪಿಂಪಲ್ ಬರ್ಲಿಕ್ಕೆ, ರೆಡ್ನೆಸ್, ಇರಿಟೇಷನ್ ಎಲ್ಲ ಶುರುವಾಗುತ್ತೆ. ಸೊ ಅದಕ್ಕೆ ಮೊದಲಿಗೆ ಮಗುವಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಇಲ್ಲಿ ಕೈಗೆ ಹಾಕಿ, ಮಗುವಿನ ಕೈಗೆ ಹಾಕಿ ಒಂದು ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಆದ್ಮೇಲೆ ಆ ಏರಿಯಾ ಅಂದ್ರೆ ಕಡಲೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ
ಒರೆಸ್ತೀರಲ್ವಾ, ಆದ್ಮೇಲೆ ಆ ಏರಿಯಾ 1-2 ಗಂಟೆ ಆದ್ಮೇಲೆ ಆ ಏರಿಯಾದಲ್ಲಿ ಏನಾದ್ರೂ ರೆಡ್ನೆಸ್ ಇದೆಯಾ, ಏನಾದ್ರೂ ಇಚ್ಚಿಂಗ್ ಇದೆಯಾ, ಏನಾದ್ರೂ ಸ್ಕಿನ್ ಚೇಂಜಸ್ ಇದೆಯಾ ಅಂತ ನೋಡ್ಬೇಕು. ಒಂದು ವೇಳೆ ಮಗುವಿನ ಆ ಏರಿಯಾದಲ್ಲಿ ಏನಾದ್ರೂ ಸ್ಕಿನ್ ಚೇಂಜಸ್ ಆಗಿದ್ರೆ, ರೆಡ್ನೆಸ್ ಆಗಿದ್ರೆ, ಇರಿಟೇಷನ್ ಆಗಿದ್ರೆ ಮಗುವಿಗೆ ಕಡಲೆ ಹಿಟ್ಟು ಸೂಟ್ ಆಗೋದಿಲ್ಲ. ಯಾವುದೇ ಪ್ರಾಡಕ್ಟ್ ಆಗಿರ್ಲಿ ಮೊದಲು ನೀವು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಸೂಟ್ ಆದ್ರೆ ಮಾತ್ರ ನೀವು ಬಾಡಿಗೆ ಅಪ್ಲೈ ಮಾಡ್ಬೋದು. ಅದು ಕೂಡ ಕಡಲೆ ಹಿಟ್ಟಲ್ಲಿ ಕೂಡ ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ಬಿಫೋರ್ ಬಾತ್ ಮಗುವಿಗೆ ಸ್ನಾನ ಮಾಡುವ ಮುಂಚೆ ಒಂದ್ ಸ್ವಲ್ಪ ಲೈಟ್ ಆಗಿ ಒಂದ್ ಸ್ವಲ್ಪ ನೀವು ಅಪ್ಲೈ ಮಾಡ್ಬೋದು. ಇದು ಕೂಡ ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಗು ಒಂದ್ ಸ್ವಲ್ಪ ತಿಂಗಳಾದ್ಮೇಲೆ, ಒಂದು 6-7 ತಿಂಗಳಾದ್ಮೇಲೆ ಆ ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೋದು ಮಗುವಿಗೆ ಸೂಟ್ ಆದ್ರೆ. ಜೊತೆಗೆ ಮಗುವಿನ ಮೊದಲೇ ಹೇಳಿದಾಗೆ ನ್ಯೂಟ್ರಿಷನ್ ತುಂಬಾನೇ ಇಂಪಾರ್ಟೆಂಟ್. ನೀವು ಒಳ್ಳೆಯ ಫ್ರೂಟ್ಸ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಿದ್ರೆ ಮಗುವಿನ ಓವರ್ ಆಲ್ ಸ್ಕಿನ್ ಹೆಲ್ತ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಜೊತೆಗೆ ಮಗುವಿನ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಕೂಡ ಇದು ಹೆಲ್ಪ್ ಸಿಗುತ್ತೆ. ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಕಾನ್ಫಿಡೆನ್ಸ್ ಇಸ್ ಮೋರ್ ಬೆಟರ್ ದ್ಯಾನ್ ಲುಕ್ಸ್, ಹೆಲ್ದಿ ಬೇಬಿ ಇಸ್ ಮೋರ್ ಬೆಟರ್ ದ್ಯಾನ್ ಫೇರ್ ಬೇಬಿ ಅಂತ. ಸೊ ಹಾಗಾಗಿ ಯಾವುದೇ ಸ್ಕಿನ್ ಟೋನ್ ಇರ್ಲಿ, ನಾವು ತುಂಬಾ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸ್ವೀಕರಿಸ್ತೀವಿ. ಬಟ್ ಆದ್ರೂ ನಾನು ಒಂದು ರಿಮೈಂಡರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮಗುವಿನ ಸ್ಕಿನ್ ಟೋನ್ ಯಾವುದೇ ಇರಲಿ ನಾವು ಅವರನ್ನ ಪ್ರೀತಿಯಿಂದ ಸ್ವೀಕರಿಸ್ತೀವಿ. ಅಂಡ್ ಅವರ ಒಂದು ಮೈಂಡ್ ಅಲ್ಲಿ ಕೂಡ ಅದೇ ರೀತಿ ನಾವು ಹಾಕ್ಬೇಕು. ಏನಂದ್ರೆ, ನೀವು ಯಾವ ಸ್ಕಿನ್ ಟೋನ್ ಅಲ್ಲಿ ಇದ್ದೀರಾ ಅದರಲ್ಲಿ ತುಂಬಾ ಚೆನ್ನಾಗಿ ನಿಮ್ಗೆ ದೇವರು ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಅಂತ. ಸೊ ಇದೇ ಅವರ ಒಂದು ಥಿಂಕಿಂಗ್ ಆಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.